1990 ಮತ್ತು 91ನೇ ಸಾಲಿನ ಅಂದಿನ ಕುದೂರು ಸರ್ಕಾರಿ ಪ್ರೌಢಶಾಲೆ ಇಂದಿನ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿರುವ ಈ ಶಾಲೆಯಲ್ಲಿ ಅಂದು ಓದಿರುವ 10ನೇ ತರಗತಿ ಎ ವಿಭಾಗದ ಹಳೆಯ ವಿದ್ಯಾರ್ಥಿಗಳು ತಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮಾಗಮ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಏರ್ಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಕೆಪಿಎಸ್ ಶಾಲಾ ಮಕ್ಕಳಿಗೆ ಹೋಳಿಗೆ ಊಟದ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಲೆಯ ಹಳೆಯ ಶಿಕ್ಷಕರಾದ ಸೈಯದ್ ಅಬ್ದುಲ್ ವಾಹಿದ್, ಬಿ ವೆಂಕಟೇಶ್, ವೈಎನ್ ವಾಸುದೇವರಾವ್, ಎಚ್.ವಿ. ಬಾಲಚಂದ್ರ, ಕೆಪಿ ನಾಗರಾಜು, ಕೆ ರಾಮಯ್ಯ, ಎಂಎನ್ ನರಸಿಂಹರಾಜು, ಎಸ್ ಸುಶೀಲಮ್ಮ, ಆರ್ ವೀರಣ್ಣ, ಬಿ ಗಂಗಯ್ಯ, ವಿ ವೆಂಕಟರಮಣಯ್ಯ ಹಾಗೂ ದೈವಾಧೀನರಾಗಿರುವ ವಿಎಸ್ ವೆಂಕಟಶಾಮಯ್ಯ, ಬಿವೈ ಬೈಲಪ್ಪನವರು, ಎಸ್ಜಿ ಸೈಯದ್ ಗಫಾರ್ ಇವರ ಪರವಾಗಿ ಇವರ ಕುಟುಂಬಸ್ಥರಾದ ಸರೋಜಮ್ಮ, ಪ್ರಕಾಶ್, ಸೈಯದ್ ಇಫ್ತಕರ್ ರವರು ಭಾಗವಹಿಸಿದ್ದರು. 1990 ಮತ್ತು 91ನೇ ಸಾಲಿನ ಕುದೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸ ಮಾಡಿದ 10ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳು ತಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಸನ್ಮಾನಿಸಿ ಗೌರವಿಸಿ ತಮ್ಮ ಶಾಲಾ ದಿನಗಳನ್ನು ನೆನಪಿಸಿಕೊಂಡರು. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ, ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲ್ ಅಳಿಸಿದ ಗೆಳೆಯನ ಮರಣ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು,
ಮೊದಲ್ ಕಲಿತ ಅರೆ ಬರೆ ಈಜು ಮೊದಲ್ ಕೊಂಡ ಹೀರೋ ಸೈಕಲ್ ಮೊದಲ್ ಕಲಿಸಿದ ಕಮಲ ಟೀಚರ್ ಮೊದಲ್ ತಿಂದ ಅಪ್ಪನ ಏಟು ಮೊದಲಾದ ಮೊಣಕೈ ಗಾಯ ಮೊದಲ್ ತೆಗಿಸಿದ ಕಲರ್ ಫೋಟೋ ಮೊದಲಾಗಿ ಚಿಗುರಿದ ಮೀಸೆ ಮೊದಲಾಗಿ ಮೆಚ್ಚಿದ ಹೃದಯ ಮೊದಲ್ ಬರೆದ ಪ್ರೇಮದ ಪತ್ರ ಮೊದಲಾಗಿ ಪಡೆದ ಮುತ್ತು ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮಂತೂ ಭಾಳ ಖುಷಿಯಾಗಿದೆ. ಒಂದು ವಾರದಿಂದ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಸಭೆನ ಯಾವ ರೀತಿ ಮಾಡಬೇಕು ಅಂತ ಕನಸು ಮನಸ್ಸಿನಲ್ಲಿ ಯೋಚನೆ ಮಾಡಿರಲಿಲ್ಲ. ಇಷ್ಟು ಜನ ಶಿಷ್ಟರನ್ನ ಒಟ್ಟಿಗೆ ಸೇರಿಸ್ತೀವಿ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಇವತ್ತು ನಾನು ಗುರುಗಳ ಅಭಿನಂದಿಸ್ತೇನೆ. ಯಾಕೆಂತಂದರೆ ಈ ವಯಸ್ಸಿನಲ್ಲೂ ಅವರು ನಮಗೆ ಸಹಕಾರ ಕೋರಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿರೋದ್ರಿಂದ ಬಹಳ ಖುಷಿ ಆಗ್ತದೆ. ಮತ್ತು ನಾವೆಲ್ಲ ಇಷ್ಟು ಜನ ಸ್ನೇಹಿತರು ಒಮ್ಮೆ ಸೇರೋದು ಅಂದರೆ ಇನ್ನೂ ಖುಷಿ ಆಗ್ತದೆ. ಈ ಫಂಕ್ಷನ್ ಮಾಡೋದಕ್ಕೆ ಕಾರಣ ನಮ್ಮ ಸುರೇಂದ್ರ ಕುಮಾರ್ ಅವರು ಮತ್ತು ಮುಷೀರ್ ಅವರು ಸ್ನೇಹಿತರು ನಮ್ಮ ಮದುವೆಗೆ ಹೋದ್ರು. ಆ ಮದುವೆಗೆ ಹೋಗ್ಬೇಕಾದ್ರೆ ನಮಗೆ ಔತಣ ಕೂಟ ಕೊಟ್ಟರು. ಫಸ್ಟು ಮುಷೀರ್ ಅವರು ಕೊಟ್ಟು ಔತಣಕ್ಕೆ ನಾವೆಲ್ಲ ಹೋದೋ. ಅಲ್ಲಿ ಹೋದಾಗ ನಮ್ಮ ಸ್ನೇಹಿತರಾದ ಸುರೇಂದ್ರ ಕುಮಾರ್ ಇವರೆಲ್ಲ ಮದುವೆ ಹೋಗಿದ್ರು. ನಮ್ಗೇನಂದ್ರು ಅಂದರೆ ನಾವು ಒಂದು ಗುರುಗಳನ್ನ ಕರೆದು ಇಲ್ಲಿ ಒಂದು ಪಾತ್ಪೂಜೆ ಮಾಡಿ, ಇದು ಒಂದು ನಾನು ಪಾತ್ಪೂಜೆ ಮಾಡೋದು ದೊಡ್ಡದಲ್ಲ, ನಾವು ಮಕ್ಕಳಿಗೆ ಒಂದು ಊಟ ಕೊಡಬೇಕು. ಆ ಊಟ ಕೊಟ್ಟು ಆದ್ಮೇಲೆ ನಮ್ಮ ಗುರುಗಳಿಗೆ ಒಂದು ಸನ್ಮಾನ ಮಾಡಿ ನಮ್ದಿದು. ಯಾಕೆಂದ್ರೆ ನಮ್ಮ ಸ್ನೇಹಿತರು ಅವಾಗಿಂದ ಹೇಳಿದ್ರು ಫಸ್ಟು ತಾಯಿ ಆದ್ಮೇಲೆ ಇದು ಅಂತ. ಅವರಿಂದ ಬಂದಾಗ ನಾವು
ಗುರುಗಳು ನಮಗೆ ಇಟ್ಕೊಟ್ಟಿರೋದಕ್ಕೆ ಇವತ್ತು ನಾವು ಈ ಉನ್ನತ ಸ್ಥಾನದಲ್ಲಿದ್ದೀವಿ. ಅವರೇ ಗುರುಗಳೇ ನಮಗೆ ಇದಿಲ್ಲ ಅನ್ನೋದಿದೆ, ಗ್ಯಾರಂಟಿ ನಾವು ಈ ಸ್ಥಾನದಲ್ಲಿ ಇರ್ತಿಲ್ಲ. ಯಾವುದೋ ಅಪ್ಪ ಪರೋಡಿಗಳ ತರ ತಿಳ್ಕೊಂಡು ಇದು ಮಾಡಬೇಕಾಗಿತ್ತು. ಇವತ್ತೆಲ್ಲರೂ ಇಲ್ಲಿರೋ ಸ್ನೇಹಿತರುಗಳು ನಾವು ಎಷ್ಟು ಜನ ಸೇರಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಎಲ್ಲ ಆನಂದವಾಗಿ ಬಹಳ ಖುಷಿಯಾಗಿದ್ದಾರೆ. ಯಾರೊಬ್ರು ಕಡಿಮೆ ಇಲ್ಲ. ಜೊತೆಗೆ ನಮ್ಗೆ ಬಹಳ ಸಾಥ್ ಕೊಟ್ಟಂತವ್ರು ನಮ್ಮ ರೇಣುಕಾ ಪ್ರಸಾದ್ ಆಮೇಲೆ ನಾಗೇಶ್, ಇವರು ನಮ್ಮ ಜೊತೆಯಲ್ಲಿ 15 ದಿವಸದಿಂದ. ಅದಕ್ಕೆ ನಮ್ಗೆ ಇನ್ನೊಂದು ಬ್ಯಾಚ್ 96ನೇ ಇಸ್ವಿಯವರು ಬ್ಯಾಚ್ ಅವರು ಮಾಡಿದ್ರಂತೆ. ಅವ್ರ ಹತ್ರ ನಂಬರ್ ಇಸ್ಕೊಂಡು ಇದರಲ್ಲಿ ಎಲ್ಲಾ ಮಾಸ್ಟರ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು, ಆದ್ರೆ ನಮ್ಗೆ ಮನ್ಸ್ಕೊಂಡು ಬೇಜಾರಾಗಿದ್ದು ಅಂದ್ರೆ DGN ಮಾಸ್ಟರ್ ಬರಕ್ ಆಗ್ಲಿಲ್ಲ ಅನ್ನೋದೊಂದು ನಮ್ಗೆ ಈ ಸಂದರ್ಭದಲ್ಲಿ ಬಹಳ ಬೇಜಾರಾಗ್ತಿದೆ. ಕೆಲವು ಬಹಳ ಹುಷಾರಿಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಈಗ ಅವರು ನಾಳೆ ಬೆಳಿಗ್ಗೆ ಹೋಗಿ ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದೀವಿ. ಇಬ್ರು ಮಾತ್ರ ಅವ್ರನ್ನ ಇದು ಮಾಡ್ತೀವಿ ಅಂತ ಅವ್ರ ಮನೆಗೆ ಹೋಗಿ ನಾಳೆ ಬರೋಣ ಅಂದ್ಬಿಟ್ಟು. ಇನ್ನೊಬ್ರು KVB ಮಾಸ್ಟರ್ ಅವ್ರು ಕೇಳಿದ್ರೆ ಅವರು ಆಗೋದಿಲ್ಲ ಇದು ಬರೋದಕ್ಕೆ ಅಂತಂದ್ರು. ಇನ್ನು ಬಿಟ್ಟು ನಾವು ಕರೆದಂತ 15 ಜನ, ನಮ್ಗೆ ಇರೋಂಥವ್ರು 11 ಜನ ಟೀಚರ್ಸ್, 4 ಜನ ಟೀಚರ್ಸ್ ಇರಲಿಲ್ಲ. 15 ಜನ ನಾವು ಕರೆದು ಒಂದು ನಮ್ಮಿಂದ ಒಂದು ಪ್ರೀತಿ ಕಾಣಿಕೆ ಒಂದು ಇದು ಮಾಡಬೇಕು ಅಂತ ಎಲ್ಲಾ ಸ್ನೇಹಿತರು ಒಗ್ಗೂಡಿಸಿದ್ರು. ಒಗ್ಗೂಡಿಸಿದ್ಮೇಲೆ ಅದ್ರ ಜೊತೆಗೆ ಎಲ್ಲ ಇವತ್ತು ಅನ್ಕೊಂಡಂಗೆ ಎಲ್ಲ ಆಯ್ತು, ಯಾವುದೊಂದು ವಿಘ್ನ ಇದ್ದಂಗೆ. ಬಹುಶಃ ನಾನು ಉಪಾಧ್ಯಾಯನಾಗಿದ್ದಾಗ ಇದರ ಅವಶ್ಯಕತೆ ಇರ್ತಿರ್ಲಿಲ್ಲ. ಈಗ ಅತ್ಯವಶ್ಯಕವಾಗಿ ಬೇಕಾಗಿದೆ. 90-91ರಲ್ಲಿ ನೀವು ಕಲಿತ ವಿದ್ಯಾರ್ಥಿಗಳು ಈಗೆಲ್ಲ ಬೇರೆ ಬೇರೆ ರಂಗಗಳಲ್ಲಿ ಸ್ವತಂತ್ರವಾಗಿ ಜೀವನ ನಡೆಸ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ನಮ್ಮ ಶಾಲೆಯ ಬಗ್ಗೆ ನಿಮಗೆ ಪಾಠ ಹೇಳಿಕೊಟ್ಟಂಥ ಗುರುಗಳ ಬಗ್ಗೆ ಏನಾದರೂ ಹೇಳಿರ್ತೀರಿ. ಬಹುಶಃ ಈ ಥರ ಹೇಳಿರ್ಬೋದು, ಮಕ್ಕಳನ್ನ ಹೆದರ್ಸೋಕ್ಕೆ. ನಮಗೊಬ್ರಿದ್ರು, ಒಳ್ಳೆ ಹುಲಿ ಥರ ಕಾಣ್ತಾ ಇದ್ರು, ವಿಪರೀತ ಏಟ್ ಕೊಡ್ತಾ ಇದ್ರು, ಹೆಣ ಹೊರ ಹೋಗುವಂತ ಬೈತಾ ಇದ್ರು. ಹೀಗೆಲ್ಲ ಹೇಳಿರ್ತೀವಿ. ಹೇಳಿದ್ರಲ್ಲ, ಹೆಣ ಹೊರ ಅಂತಲೂ ಹೇಳಿದ್ವಿ. ನಮ್ಮ ಉದ್ದೇಶ ಇಷ್ಟೇ ಇದ್ದದ್ದು, ನಿಮಗೆ ಮನೆಯಲ್ಲಾಗಲಿ ಹೊರಗಡೆಯಲ್ಲಾಗಲಿ ಪಾಠ ಹೇಳಿಕೊಡುವಂತಹ ಜ್ಞಾನ ತುಂಬುವಂತಹ ಅವಕಾಶ ಇರ್ತಿರಲಿಲ್ಲ. ಬರೀ ಸ್ಕೂಲಲ್ಲಿ ಮಾತ್ರ ಇರ್ತಿತ್ತು. ಈಗಿನ ಮಕ್ಕಳಿಗೆ ಬೇರೆ ಕಡೆ ಎಲ್ಲ ಅವರಿಗೆ ಜ್ಞಾನಾರ್ಜನೆಗೆ ಬೇಕಾದಷ್ಟು ಅವಕಾಶಗಳಿವೆ. ಅಧ್ಯಾಪಕರ ಮಾರ್ಗದರ್ಶನ ಅಗತ್ಯವೇ ಇಲ್ಲ. ಆದರೆ ನೀವು ಓದ್ತಾ ಇದ್ದ ಕಾಲದಲ್ಲಿ ಅದರಿಂದ ವಂಚಿತರಾಗಿದ್ದೀರಿ. ಹಾಗಾಗಿ ನಾವೇನು ಮಾಡಬೇಕಾಗಿತ್ತು ಅಂದರೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮನ್ನು ಹೇಗಾದರೂ ಮಾಡಿ ಮುಂದೆ ತರಬೇಕು, ಅವರು ವಿದ್ಯಾವಂತರಾಗಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಈ ನಾನಾ ಮಾರ್ಗಗಳನ್ನು ಬಳಸ್ತಾ ಇದ್ರು. ಅದರಲ್ಲಿ ಕೊನೆಯದಾಗಿ ದಂಡ ಪ್ರಯೋಗ. ಅದು ನಿಮ್ಮಲ್ಲಿ ಕೆಲವರಿಗೆ ದೈಹಿಕವಾಗಿ ಬಹಳ ನೋವಾಗಿರುತ್ತೆ. ಆ ನೋವನ್ನು ಮರೆತುಬಿಡಿ, ಬೈದಿದ್ದನ್ನು ಮರೆತುಬಿಡಿ. ಉತ್ತಮವಾದ ಮಕ್ಕಳನ್ನು ಬೆಳೆಸಿರಿ. ಅವರು ಇನ್ನೂ ಉತ್ತಮವಾದ ಹಂತಕ್ಕೆ ಹೋಗುವಂತೆ ನೀವು ಅವರಿಗೆ ಉತ್ತೇಜನ ಕೊಡಿ. ಅವರು ಸ್ವತಂತ್ರವಾಗಿ ಏನನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಬಯಸ್ತಾರೋ ಆ ನಿಟ್ಟಿನಲ್ಲಿ ಅವರು ಮುಂದುವರಿಯಲು ನೀವು ಉತ್ತೇಜನ ಕೊಡಿ. ನಮ್ಮ ಬಲವಂತಕ್ಕಾಗಿ ಮಕ್ಕಳನ್ನು ಇದನ್ನೇ ಓದು ಅದನ್ನೇ ಓದು ಅಂತ ಹೇಳುವುದು ಈಗಿನ ಕಾಲಕ್ಕೆ ಸರಿಯಲ್ಲ. ಮಕ್ಕಳನ್ನು ಕೂಡ ಅತಿಯಾಗಿ ದಂಡಿಸುವುದು ಕೂಡ ಈಗ ಸರಿ ಹೋಗ್ತಾ ಇಲ್ಲ. ಮಕ್ಕಳು ಬಹಳ ಸೂಕ್ಷ್ಮವಾಗಿದ್ದಾರೆ, ನಮ್ಮಂತಹ ಮಕ್ಕಳಲ್ಲ. ಹಾಗಾಗಿ ತಂದೆ ತಾಯಿಯ ಮೇಲೆ ಅತೀವವಾದ ಜವಾಬ್ದಾರಿ ಶಿಕ್ಷಕರಿಗಿಂತ ಪೋಷಕರ ಮೇಲೆ ಹೆಚ್ಚಾಗಿದೆ. ಹಾಗಾಗಿ ಮುಂದಿನ ಪೀಳಿಗೆಯನ್ನು ಅತ್ಯಂತ ಪ್ರಜ್ಞಾವಂತರನ್ನಾಗಿ ಮಾಡುವಂತಹ ಜವಾಬ್ದಾರಿ ನಮ್ಮಲ್ಲಿದೆ. ಆ ದಿಸೆಯಲ್ಲಿ ನೀವೆಲ್ಲರೂ ಜವಾಬ್ದಾರಿ ವಹಿಸಿಕೊಂಡು ನಿಮ್ಮ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮಗೆ ಆಗದಿದ್ದರೂ ಕೂಡ ಬಲವಂತವಾಗಿ ನಮ್ಮನೆಗೆ ಕರೆಸಿ ನಮ್ಮನ್ನೆಲ್ಲ ಭಕ್ತಿಪೂರ್ವಕವಾಗಿ ಸನ್ಮಾನಿಸಿದ್ದಕ್ಕಾಗಿ ನಿಮಗೆ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲರ ಪರವಾಗಿ ಧನ್ಯವಾದಗಳು. ಶಾರದೆ ವರದೆ ಭಾವಚಿಂತ ಕನಿಗೆ ತುಂಬುವೆನು ನಿನ್ನಮಲ ಪಾದ ಪೈಕೇಯದಲ್ಲಿ ಮುಂಗುರುಳು ತುಂಬಿಗಳನ್ನು ಎಲೆತಾಯ ಕಂದನ ಕೃಪಗೈದು ಕಾರುಣ್ಯ ಧೃತಮತಿಗೆ ದಿವ್ಯ ವೈದ್ಯುತ ಚೇತನವನ್ನಿತ್ತು ನಲಿದು ಒಲಿದು ನರ್ತನಂಗೈಯನ ಜಿಪ್ಪೊಯ್ಲಿ 7 ವೇಳೆ 7 ಮುಂದಿನ 7
ಬಸವಣ್ಣ ತಾಯೇ ನೀನುವರೆಗೆ ಚುಂಬಿಸಲಿಕ್ಕೆ ತೊದಲುವ ಗಾನಗೈಯದೆ ಬೃಹತ್ ಕಾವ್ಯ ಸರಿ ಹೇಳವ ನನ್ನ ಮಗು ಕೊಡವ ನೀನು ಹೇಳವ ನಾನು ಬರ್ತೀನಿ ಒಂದ್ಸರಿ ಮುತ್ತಿ ಕೊಡವ ಅಂತ ಶಾರದಾದೇವಿಯನ್ನ ಪುಟ್ಟಪ್ಪನ ಕೇಳ್ತಾರೆ. ನಿಜವಾಗಿ ಅದೇನು ಶಕ್ತಿ ಇತ್ತೋ ಅದರಲ್ಲಿ ನನಗೆ ಆಗಾಗ್ಗೆ ಒಂದು ಸ್ವಲ್ಪ ಮರಳು ಆ ಚಿತ್ರಾಂಗದ ಆ ಕಾಡಿಗೆ ಬಂದಾಗ ಮಳೆ ವರ್ಣಿಸೋರೆ, ಗಾಳಿ ವರ್ಣಿಸೋರೆ, ಗುಡುಗು ವರ್ಣಿಸೋರೆ, ಸಿಡ್ಲು ವರ್ಣಿಸೋರೆ, ಎಲ್ಲ ವರ್ಣಿಸ್ತಾ ಇದೆಲ್ಲವನ್ನೂ ಕೂಡ ಅವಳು ತಾಳಾಗಿ ಒಂದು ಶಿವಾಲಯಕ್ಕೆ ಹೋಗುವಂಥ ಸನ್ನಿವೇಶವನ್ನು ಅವರು ಮಾಡ್ತಾರೆ ಪುಟ್ಟಪ್ಪನವರು. ಅದರಲ್ಲಿ ಒಂದು ಸನ್ನಿವೇಶ ಸಿಡ್ಲೆ ಹೊಡಿತು ಅಂತ. ಸಿಡ್ಲು ಹೊಡೆದಾಗ ನಾವು ಯಾರು ಒಳಿ ಕೊಡೋಗ್ತೀವಿ, ಅಂತ ಹೇಳೇ ಒಳಿ ಕೊಡತ್ತೀವಿ. ನಾವು ಯಾವ ಸಿಡ್ಲು ಸರಿಯಾಗಿ ನೋಡಿಲ್ಲ, ಇಂಥ ನೋಡಿರ್ಬೇಕು, ಆಮೇಲೆ ಇವರು ನೋಡಿರ್ಬೇಕು ನಮ್ಮ ಶೆಟ್ರು. ಅದನ್ನು ಹೇಳ್ತೀನಿ. ಹೆಮ್ಮಿಂಚು ಕೆಮ್ಮಿಂಚು ಕಡಿಮಿಂಚು ಕುಡಿಮಿಂಚು ಮಿಂಚುಗಳ ಗಂಚು ಮೆತ್ತಲಂ ಕರ್ಮೋಡ ಮತ್ತದಲ್ಲಿ ಕಾರ್ಯವಾಗಿ ಗೈಗೈಸಿ ನಾಗೀಗಂತ ಒಂಬೆಂಬೆತ್ತಿ. ಇನ್ನೊಂದು ಸರಿ ಹೇಳ್ತೀನಿ. ಹೆಮ್ಮಿಂಚು ಕೆಮ್ಮಿಂಚು ಕಡಿಮಿಂಚು ಕುಡಿಮಿಂಚು ಮಿಂಚುಗಳ ಗಂಚು ಎತ್ತಲಂ ಕರ್ಮೋಡ ಮತ್ತದಲ್ಲಿ ಕಾರ್ಯವಾಗಿ ಗೈಗೈಸಿ ನಾಗೀಗಂತ. ಆ ಮಿಂಚಿದೇಕೆ ಭೂಮಿ ಆಕಾಶ ಒಂದೇ ಆಗೋಯ್ತಂತೆ. ಇದೆಲ್ಲ ಇದೆ. ಈ ಸಂದರ್ಭದಲ್ಲಿ ನಮಗೆ ಇಷ್ಟೊಂದು ಸನ್ಮಾನವನ್ನು ನಾನು ಅಕಸ್ಮಾತ್ ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ಕಾಣಿಸ್ಕೊಳ್ತೀನಿ. ಅದು ಯಾವ ಕರ್ಕಂತಾನೋ ನಮ್ಮಪ್ಪ. ಈ ಸಂದರ್ಭದಲ್ಲಿ ಇಂಥ ಒಂದು ಸಮಾರಂಭವನ್ನು ನಾನೆಲ್ಲೂ ನೋಡಿಲ್ಲ. ಇದು 3ನೇ ಸಮಾರಂಭ ಕುದೂರಿನಲ್ಲಿ. ಜೊತೆಗೆ ಇವತ್ತು ನೋಡಿಬಿಟ್ರೆ ನಾನು ಈ ಸ್ಕೂಲಲ್ಲಿ ಇದ್ದೀನ ಅಂತ ನನಗೆ ಯೋಚನೆ ಮಾಡ್ಬಿಟ್ಟಾರೆ. ನೋಡಿ, ಇಂಥ ಪುಣ್ಯಾತ್ಮನೆಲ್ಲ ಮಾಡಿದ್ದೀರಿ. ಇಂಥ ಶಕ್ತಿಯನ್ನು ನಿಮಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಕುಟುಂಬವರ್ಗರಿಗೂ, ನಿಮ್ಮ ಸ್ನೇಹಿತರಿಗೂ, ಬಂಧು ಬಾಂಧವರಿಗೂ ಕೂಡ ಕರುಣಿಸಲಿ ಎಂಬುದಾಗಿ ಆ ಕುದೂರಮ್ಮನನ್ನು ಬೇಡ್ತಾರೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.